ಕಳೆದ ಹಲವಾರು ದಿನಗಳಿಂದ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾನೆ ಇದ್ದೀವಿ. ಯಾವೆಲ್ಲ ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾನೀಗ ಇರುವಂಥ ಜಾಗ ಇದೆಯಲ್ಲ, ಈ ರಾಜಪಥ ಅಂತ ಏನು ಕರೀತಾರೆ ನೋಡಿ. ಈ ರಾಜಪಥ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಸೂರ್ಯನ ಮೇಲ್ಗಡೆ ಸೂರ್ಯ, ಆಮೇಲೆ ಗದೆ. ಯಾಕೆ ಸೂರ್ಯ ಅಂತಂದರೆ ಸೂರ್ಯವಂಶದ ರಾಜಧಾನಿ ಅನ್ನುವಂಥ ಒಂದು ಕುರುಹಿಗಾಗಿ. ಯಾಕಂತಂದರೆ ಜೈನ 24 ತೀರ್ಥಂಕರರ ಪೈಕಿ 22 ತೀರ್ಥಂಕರರು ಸೂರ್ಯವಂಶಕ್ಕೆ ಸೇರಿದಂಥವರು. ಸತ್ಯಹರಿಶ್ಚಂದ್ರ ಸೂರ್ಯವಂಶಕ್ಕೆ ಸೇರಿದಂಥವರು. ಸೂರ್ಯವಂಶದ ರಾಜ ದಶರಥ ಮತ್ತು ಶ್ರೀರಾಮಚಂದ್ರ, ಯಾವ್ಯಾವ ರಾಜರು ಯಾವ್ಯಾವ ವಂಶದ ಆ ರಾಜರು ಅದನ್ನು ಬೆಳಗ್ತಾರೆ. ಇಕ್ವಾಕು ವಂಶ, ಇಕ್ವಾಕು ಅನ್ನುವಂಥ ರಾಜ ಇದನ್ನು ಆಳಿದ್ದ, ಇಕ್ವಾಕು ವಂಶ. ರಘು ಅನ್ನುವಂಥ ರಾಜ ಆಳಿದ್ದ, ರಘುವಂಶ. ಸತ್ಯಹರಿಶ್ಚಂದ್ರ ಕೂಡ ಆಳಿದ್ದ. ಸೊ ನಂತರ ಬರುವಂಥದ್ದು ಶ್ರೀರಾಮಚಂದ್ರ. ಸೊ ಇಲ್ಲಿದ್ದಂತಹ ಇದಕ್ಕೆ ಅವಧ್ ಅಂತ ಕರೀತಾರೆ. ಅಯೋಧ್ಯೆ ಅಂತಂದರೆ ಯುದ್ಧವೇ ಇಲ್ಲದಂಥ ಭೂಮಿ ಅಂತೇಳಿ. ಆದರೆ 500 ವರ್ಷಗಳ ಕಾಲ ಯುದ್ಧವನ್ನು ಮಾಡಬೇಕಾಯಿತು. ಬೌದ್ಧರ ಸಂದರ್ಭದಲ್ಲಿ ಸಾಕೇತ್ ಪುರಿ, ಸಾಕೇತ್ ರಾಜ, ಸಾಕೇತ್ ಅನ್ನುವಂಥ ಹೆಸರು ಇದಕ್ಕೆ ಬಂದಿತ್ತು. ಕೋಸಲ ಅಂತ ಹೆಸರಿದೆ. ಅನೇಕ ಹೆಸರುಗಳು ಅಯೋಧ್ಯೆಗಿದೆ. ಆದರೆ ಶ್ರೀರಾಮಚಂದ್ರನ ವಿಚಾರಕ್ಕೆ ಬಂದಾಗ ಯಾಕೆ ನಮಗೆ ಶ್ರೀರಾಮಚಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಾನಂತಂದರೆ, ತಂದೆಯ ಮಾತನ್ನು ಕೇಳೋದು, ತಾಯಿಯ ಮಾತನ್ನು ಕೇಳೋದು. ತಾಯಿ ಕೌಸಲ್ಯಗಾಗಿ ಕೈಕೇಯಿ, ಇನ್ನೋರ್ವ ತಾಯಿ ಕೈಕೇಯಿ ಮಾತನ್ನು ಮೀರಬಾರ್ದು, ತಂದೆಯ ಹೆಸರು ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪಿತೃವಾಕ್ಯ ಪರಿಪಾಲನೆ 14 ವರ್ಷ. ಯಾಕಂದರೆ ನೋಡಿ, ಇದೇ ಥರ ನಾಳೆ ಬೆಳಿಗ್ಗೆ ಅಯೋಧ್ಯೆ ಪಟ್ಟಾಭಿಷೇಕ ಇರುತ್ತೆ ರಾಮಚಂದ್ರನಿಗೆ. ಅಯೋಧ್ಯೆ ಪಟ್ಟಾಭಿಷೇಕ ನಾಳೆ ಬೆಳಿಗ್ಗೆ. ಅಯೋಧ್ಯೆ ಇದೇ ಥರ ಸಿಂಗಾರಗೊಂಡಿರ್ಬೋದು ಆ ಸಂದರ್ಭದಲ್ಲಿ, ಎಲ್ಲ ಸಿಂಗಾರಗೊಂಡಿರುತ್ತೆ. ಆದರೆ ದಶರಥನ ಬಳಿ ಆತನ 2ನೇ ಹೆಂಡತಿ ಕೈಕೇಯಿ ಬಂದು ಹೇಳ್ತಾಳೆ, ಕೌಸಲ್ಯ ಮಗ ರಾಮ. ಕೈಕೇಯಿ ಬಂದು ಹೇಳ್ತಾಳೆ, ಕೈಕೇಯಿ ನಿಜವಾಗಿ ಭಾಳ ಒಳ್ಳೆಯವಳು. ಒಂದು ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ದಶರಥನಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ ಕಾರಣಕ್ಕಾಗಿ ಆಗ ದಶರಥ ಹೇಳಿರ್ತಾನೆ, ಕೈಕೇಯಿ ನಿನಗೇನು ವರ ಬೇಕು ಕೇಳು ಅಂತ. ಆಗ ಅವಳು ಆ ಸಂದರ್ಭದಲ್ಲಿ ವರ ಕೇಳೋದಿಲ್ಲ, ಯಾವಾಗಲೂ ಸಂದರ್ಭ ಬಂದಾಗ ಕೇಳ್ತೇನೆ ಅಂತ. ಈ ರಾಮನಿಗೆ ಪಟ್ಟಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ತಾಯಿ ಮನಸ್ಸು ಅಂತದಿರುತ್ತೆ, ತನ್ನ ಮಗನಿಗೆ ಒಳ್ಳೆಯದಾಗಬೇಕು ಅಂತೇಳಿ ದಶರಥನ ಬಳಿ ಬಂದು, ನನ್ನ ಮಗನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನಿಗಲ್ಲ. ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಚಿಂತಾಕ್ರಾಂತನಾಗಿರ್ತಾನೆ ದಶರಥ. ಆ ಸಂದರ್ಭದಲ್ಲಿ ರಾಮನಿಗೆ ಗೊತ್ತಾಗುತ್ತೆ ತಂದೆಗೇನೋ ತೊಂದರೆ ಆಗಿದೆ ಅಂತೇಳಿ. ತಂದೆಯ ಮಾತಿಗೆ ಮಾತನಾಡದೆ ಯಾವ ರೀತಿ ಸಂಭ್ರಮ ಇರುತ್ತೆ. ನಾಳೆ ರಾಮನ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಅಯೋಧ್ಯೆಯಲ್ಲಿ. ಆದರೆ ಬೆಳ್ಳಂಬೆಳಗ್ಗೆ ಆತ ಕಾಡಿಗೆ ಹೊರಟು ಬಿಡ್ತಾನೆ 14 ವರ್ಷಗಳ ಕಾಲ. ಈ ರಾಮ ಮಂದಿರದ ವಿಶೇಷತೆ, ಈ ರಾಮ ಮಂದಿರ 1526ರಲ್ಲಿ ದೆಹಲಿ ಸುಲ್ತಾನ್ನಾಗಿರ್ತಾನೆ ಇಬ್ರಾಹಿಂ ಲೋಧಿ. ಆತನನ್ನು ಸೋಲಿಸ್ತಾನೆ ಅಫ್ಘಾನ್ನ ಮೊಘಲ್ ದೊರೆ ಬಾಬರ್. 1928ರಲ್ಲಿ ಆತನ ಬಾಬರ್ನ ಸೇನಾಧಿಪತಿ ಇದನ್ನು ಉರುಳಿಸಿ ಅದೇ ಅಡಿಪಾಯ ಮತ್ತು ಅದರ ಗೋಡೆಗಳಿಂದ ಅದರ ಮೇಲೆ ಒಂದು ಗುಂಬಸ್ ಮಾಡಿ ಮಸೀದಿ ನಿರ್ಮಾಣ ಮಾಡಿದ ಅನ್ನುವಂಥ ಪ್ರತೀತಿ. ನಂತರದ ಹಲವಾರು ವರ್ಷಗಳ ಕಾಲ 1528ರಿಂದ 1720 ತನಕ ಅದರ ಬಗ್ಗೆ ಯಾರು ಧ್ವನಿನೇ ಎತ್ತಲಿಲ್ಲ, ಧ್ವನಿ ಎತ್ತಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆದರೆ 1720ರಲ್ಲಿ ರಮಾನಂದಾಚಾರ್ಯರು, ವಿಶೇಷವಾಗಿ ರಮಾನಂದಾಚಾರ್ಯರು, ಇದು ಕೂಡ ವೈಷ್ಣವ ಪಂಥಕ್ಕೆ ಸೇರಿದಂಥವರು. ಒಂದು ರೀತಿಯಲ್ಲಿ ರಾಮ ಪಂಥ ಅಂಥೇಳಿ ಹೊಸ ಒಂದು ಸಂಪ್ರದಾಯವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಹೇಗಪ್ಪ ಅಂತಂದರೆ, ಇಲ್ಲಿ ನಾವು ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತೇಳಿ 1720ರಲ್ಲಿ. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಒಂದು ಪುಟ್ಟ ಬ್ರೇಕ್ ಆದ ನಂತರ. ಹೋಮ ಹವನಗಳು ಅದಾದ ನಂತರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಷೋಡಶ ಉಪಚಾರಗಳನ್ನು ಮಾಡ್ತಾರೆ ಆಚಾರ್ಯರು. ಷೋಡಶ ಉಪಚಾರಗಳು ಅಂದರೆ 16 ಬಗೆಯ ಕ್ರಿಯಾ ವಿಧಾನಗಳು. ರಾಮ ಭಗವಾನನಿಗೆ
ಅರ್ಘ್ಯ ಪಾದ್ಯವನ್ನು ಸಮರ್ಪಣೆ ಮಾಡೋದು, ಆತನಿಗೆ ಸ್ನಾನಾದಿ ಉಪಚಾರಗಳನ್ನು ಮಾಡೋದು, ನಂತರ ಅರಿಶಿನ ಕುಂಕುಮ ಗಂಧ ಹಾಗೆ ಹೂವು ಪತ್ರಗಳನ್ನು ಸಮರ್ಪಣೆ ಮಾಡೋದು, ಪವಿತ್ರ ಜಲವನ್ನು ಸಮರ್ಪಣೆ ಮಾಡೋದು. ಅದಾದ ನಂತರದಲ್ಲಿ ಆತನಿಗೆ ಮಹಾ ಮಂಗಳಾರತಿಯನ್ನು ಸಮರ್ಪಣೆ ಮಾಡಲಾಗುತ್ತೆ. ಈ ರೀತಿ ಷೋಡಶ ಉಪಚಾರಗಳನ್ನು ಶ್ರೀರಾಮಲಲ್ಲನಿಗೆ ಸಮರ್ಪಣೆ ಮಾಡಿದ ನಂತರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಮಂತ್ರವನ್ನು ಪಠಿಸ್ತಾರೆ. 121 ಮಂದಿ ಅರ್ಚಕರ ತಂಡ. ಈ 121 ಅರ್ಚಕರ ತಂಡವನ್ನು ನೇತೃತ್ವವನ್ನು ವಹಿಸಿರೋದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸತ್ಯೇಂದ್ರ ದಾಸ್ ಅವರು. ಅದಾದ ನಂತರದಲ್ಲಿ ಆಚಾರ್ಯ ಲಕ್ಷ್ಮೀಕಾಂತ್ ದೀಕ್ಷಿತ್ ಜಿ ಹಾಗೆ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ಈ ಮೂವರ ನೇತೃತ್ವದಲ್ಲಿ 131 ತಂಡಗಳು 121 ಮಂದಿ ಅರ್ಚಕರ ತಂಡ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಮಂತ್ರದ ಪಠಣದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಮಲಲ್ಲನ ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿಯನ್ನು ತೆಗಿತಾರೆ. ಅದಾದ ನಂತರದಲ್ಲಿ ಆ ರಾಮಲಲ್ಲನ ಕಣ್ಣಿಗೆ ಬಂಗಾರದ ಕಡ್ಡಿಯಿಂದ ಕಾಡಿಗೆಯನ್ನು ಹಚ್ತಾರೆ. ಅದಾದ ನಂತರದಲ್ಲಿ ಬಿಂಬ ಕನ್ನಡಿಯಲ್ಲಿ ರಾಮನಿಗೆ ತನ್ನ ಬಿಂಬವನ್ನು ಪ್ರದರ್ಶನ ಮಾಡಲಾಗುತ್ತೆ. ಅಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಅಂತಿಮವಾಗುತ್ತೆ. ಇದೆಲ್ಲದರ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟರು ಕೂಡ ಸಂಪರ್ಕದಲ್ಲಿದ್ದಾರೆ ಅಯೋಧ್ಯೆಯ ಮತ್ತೊಂದು ಭಾಗದಿಂದ. ಅವ್ರ ಹತ್ರ ಇರುವ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓವರ್ ಟು ಯು ಜಯಪ್ರಕಾಶ್ ಶೆಟ್ರೆ. ನಮ್ಮ ಜೊತೆಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಇದ್ದಾರೆ. ದಂಪತಿ ಸಮೇತವಾಗಿ ಆಗಮಿಸಿದ್ದಾರೆ. ಹೇಗೆ ಅನಿಸ್ತಾ ಇದೆ ಅವ್ರಿಗೆ? ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಗೆ ಅನಿಸ್ತಾ ಇದೆ ಸರ್? ಬಹಳ ಸಂತೋಷದ ಒಂದು ಸಂಭ್ರಮ ಇದು. ಐತಿಹಾಸಿಕ ಕ್ಷಣ. ನಮ್ಮ ಕರ್ನಾಟಕಕ್ಕೂ ಆಗಲೇ ಎಲ್ಲರೂ ಹೇಳಿರೋ ಹಾಗೆ ಭಾಳ ಒಂದು ದೊಡ್ಡ ಸಂಬಂಧ ಇದೆ ಮೈಸೂರಿನಿಂದಾನೇ. ಅಂದರೆ ಎಚ್ ಡಿ ಕೋಟೆಯಿಂದ ಕಲ್ಲನ್ನು ಸಿಕ್ಕಿದೆ, ಅದನ್ನ ಕೆತ್ತನೆ ಆಗಿರೋದು ಮೈಸೂರಿಂದ, ನಮ್ಮ ಅರುಣ್ ಯೋಗಿರಾಜಿಂದ. ಸೊ ಇದೆಲ್ಲ ಭಾಳ ಸಂತೋಷ ಪಡಬೇಕಾಗಿರೋ ಒಂದು ಸಂಬಂಧ. ಅದ್ರ ಜೊತೆಗೆ ಭಾರತೀಯನಾಗಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಒಂದು ಭಾಗವಹಿಸೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಮತ್ತು ಅರಮನೆಗೂ ಕೂಡ ಒಂದು ಸೌಭಾಗ್ಯ. ಸರ್, ನೀವೇ ಹೇಳ್ದಂಗೆ ನೋಡಿ, ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧ ಇತ್ತು. ಈಗ ಅದು ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. ಕಾರಣ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ಮೂರ್ತಿ ಇವತ್ತು ಸ್ಥಾಪನೆ ಆಗಿರೋದು. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ತುಂಬ ಖುಷಿ ಆಗಲ್ವಾ? ಕನ್ನಡಿಗರಿಗಾಗಿ ತುಂಬ ಹೆಮ್ಮೆ ಅಂತ ಅನ್ಸಲ್ವಾ? ಅದು ಕೂಡ ಮೈಸೂರಿನವರು ಆಗಿ. ಇಲ್ಲ ಹೆಮ್ಮೆ ಪಡೆಯುವಂಥದ್ದು ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಸಂದರ್ಭ. ಅರುಣ್ ಅವರು ಐ ಥಿಂಕ್ ಇದರ ಮೂಲಕ ಮತ್ತು ನಮ್ಮ ಮೈಸೂರಿನವ್ರಿಗೆ ದೊಡ್ಡ ವಿಷಯ ಇದು ಮತ್ತು ದೊಡ್ಡ ಹೆಮ್ಮೆಯ ವಿಷಯ. ಸೊ ಅದಕ್ಕಾಗಿ ಎಲ್ಲರಿಗೂ ನಮ್ಮ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನಮ್ಮ ಶುಭಾಶಯಗಳು ಮತ್ತು ಅವ್ರಿಗೆ ಈ ರಾಮ್ಲಲ್ಲ ಅವ್ರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹೇಳ್ತೀರಾ ಸರ್? ಈ ರಾಮ ಮಂದಿರ ಕೋಟ್ಯಾನುಕೋಟಿ ಹಿಂದೂಗಳಿಗೆ ಅವ್ರನ್ನ ಒಗ್ಗೂಡಿಸುವ ಪ್ರಯತ್ನ ಈ ಮೂಲಕ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಇಡೀ ದೇಶಕ್ಕೆ ಒಂದು ಸಂತೋಷದ ಸಂಭ್ರಮ. ಎಲ್ಲರಿಗೂ ಒಂದು ಭಾಗವಹಿಸುವುದು ನಮ್ಮೆಲ್ಲರ ಸೌಭಾಗ್ಯ. ಅಷ್ಟು ಹೇಳ್ತಾ ಸಮಸ್ತ ಕನ್ನಡಿಗರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಇದು ಅದೇ ರೀತಿ ತ್ರಿಷಿಕಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಕೂಡ ಮಾತನಾಡ್ಸೋಣ. ಮೇಡಮ್, ಹೇಗೆ ಅನಿಸ್ತಾ ಇದೆ? ಕನ್ನಡಿಗರು ಇವತ್ತು ರಾಮ ಮಂದಿರ ಉದ್ಘಾಟನೆ ಸಮಾರಂಭದಲ್ಲಿ ತಾವು ಭಾಗಿಯಾಗ್ತಿದ್ದೀರಿ. ಬಹಳ ಖುಷಿ ನಮಗೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳೋಕ್ಕೆ ಆಗಲ್ಲ, ತುಂಬ ಎಮೋಷ್ನಲ್ ಇದ್ದೀವಿ. ಕರ್ನಾಟಕದವರು ಇಲ್ಲಿ ಬಂದು ನಮ್ಮ ಕನ್ನಡಿಗರು ಭಾಗಿಯಾಗ್ತಾ ಇರೋದು, ಈ ಅಭೂತಪೂರ್ವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದು, ತಮಗೆ ಆಮಂತ್ರಣ ಬಂದಿರೋದ್ರಿಂದ ಎಷ್ಟು ಎಕ್ಸೈಟ್ ಆಗಿದ್ದಾರೆ ರಾಮಲಲ್ಲ ನೋಡೋದಕ್ಕೆ. ಕಾರಣ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ಮೂರ್ತಿ. ಹೌದು, ಇದು ತುಂಬ ಹೆಮ್ಮೆದ ವಿಷಯ. ಮತ್ತು ನಾನು ಎಲ್ಲರೂ ಇದು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಕಡೆ ಅಷ್ಟೇ. ಇದು ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಅಯೋಧ್ಯೆಗೆ ಆಗಮಿಸಿರೋದು. ಹನುಮಂತನ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿಕ್ಕರು, ಮಾತನಾಡೋದಕ್ಕೆ ಸಿಕ್ಕರು. ಬಹಳ ಖುಷಿ ಆಗುತ್ತೆ. ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲ ಮೂರ್ತಿ ಅನ್ನೋದು ಮತ್ತೊಂದು ವಿಚಾರ ಹೆಮ್ಮೆ ತರಿಸಿದೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವು ಅಯೋಧ್ಯೆಯಲ್ಲಿದ್ದೀವಿ.
ನಿರಂತರವಾಗಿ ನಾನು ಸ್ಮಿತಾ ಶ್ರುತಿ